ಒಂದೆಡೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 2018 ರೇವಣ್ಣ ಅವರು, ಭವಾನಿ ರೇವಣ್ಣ ಮತ್ತೆ ರೇವಣ್ಣ ಅವರ ಕುಟುಂಬದ ಒತ್ತಡ, ಮತ್ತೊಂದು ಕಡೆ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ ಕ್ಷೇತ್ರವನ್ನ ಮೊಮ್ಮಗನಿಗಾಗಿ ತ್ಯಾಗ ಮಾಡಿ ಪಕ್ಷಕ್ಕೊಬ್ಬ ಸಮರ್ಥ ಉತ್ತರಾಧಿಕಾರಿ ಸಿಕ್ಕಿಬಿಟ್ಟ ಅಂತ ಹೇಳುವಷ್ಟರಲ್ಲಿ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಮಾಡಿದ ತ್ಯಾಗ ಈಗ ಮಣ್ಣು ಪಾಲಾಗಿ ಹೋಗ್ಬಿಟ್ಟಿದೆ. ಎಸ್, ಆಗಿನ್ನು 28 ವರ್ಷ ಪ್ರಜ್ವಲ್ ರೇವಣ್ಣ ಅವರಿಗೆ, ಇಂಜಿನಿಯರಿಂಗ್ ಪದವೀಧರ ಆತ. ಆದ್ರೆ 28 ವರ್ಷದ ಪ್ರಾಯದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನ ಗಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಎಚ್.ಡಿ. ದೇವೇಗೌಡರು ತಮ್ಮ ತವರು ಕ್ಷೇತ್ರ, ತಾವು ಪ್ರತಿನಿಧಿಸಿ ಸಾಕಷ್ಟು ಬಾರಿ ಸಂಸದರಾಗಿದ್ದಂತ ಕ್ಷೇತ್ರ, ಹಾಸನದಿಂದಲೇ ಪ್ರಧಾನಿ ಆದಂತ ಕ್ಷೇತ್ರ, ಆ ಹಾಸನ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವ್ರಿಗೋಸ್ಕರ ಬಿಟ್ಕೊಟ್ರು. ತಮ್ಮ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ಗೋಸ್ಕರ ಹಾಸನ ಜಿಲ್ಲೆ, ಹಾಸನ ಕ್ಷೇತ್ರವನ್ನ ಬಿಟ್ಕೊಟ್ಟು ತುಮಕೂರಿಗೆ ಹೋಗಿ ಚುನಾವಣೆಯಿಂದ ಸ್ಪರ್ಧೆ ಮಾಡಿದ್ರು. ಬಟ್ ವೆರಿ ಬ್ಯಾಡ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿ ಗೆದ್ದು ಬಿಟ್ರು ಅಂತ ಚೆನ್ನಾಗಿ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ಗೋಸ್ಕರ ಕ್ಷೇತ್ರ ತ್ಯಾಗ ಮಾಡಿ ತುಮಕೂರ್ಗೆ ಹೋಗಿ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿಯೊಬ್ರು, ಇಡೀ ಕರ್ನಾಟಕದ ಹೆಮ್ಮೆ ಅವರು, ಪ್ರೈಡ್ ಆಫ್ ದ ಕರ್ನಾಟಕ, ಇಡೀ ಕರ್ನಾಟಕದಿಂದ ಪ್ರಧಾನಿ ಆದ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಎಚ್.ಡಿ. ದೇವೇಗೌಡರು, ಅವರು ಇಳಿ ವಯಸ್ಸಿನಲ್ಲಿ ಸೋಲನ್ನ ಕಾಣಬೇಕಾಯ್ತು. ತುಮಕೂರಲ್ಲಿ ಸೋತ್ರು ದೇವೇಗೌಡರು. ಹಾಸನದಿಂದ ನಿಂತಿದ್ರೆ ಅವ್ರಿಗೆ ಪ್ರತಿಸ್ಪರ್ಧಿಯೇ ಇರ್ತಿರ್ಲಿಲ್ಲ. ಇದು ಅವ್ರಿಗೂ ಕೂಡ ಗೊತ್ತಿತ್ತು. ಇಷ್ಟಾದರೂ ಕೂಡ ಮೊಮ್ಮಗನ ರಾಜಕೀಯ ಭವಿಷ್ಯ, ತಮ್ಮ ಪಕ್ಷಕ್ಕೊಬ್ಬ ಉತ್ತರಾಧಿಕಾರಿ ಸಿಕ್ಕಿಬಿಡ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸ ಅಂಡ್ ರೇವಣ್ಣ ಅವರ ಕುಟುಂಬದ ಒತ್ತಡ, ಇವೆಲ್ಲದರ ಫಲವಾಗಿ ಎಚ್.ಡಿ. ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರವನ್ನ ಮೊಮ್ಮಗನಿಗೆ ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿ ಇಳಿ ವಯಸ್ಸಿನಲ್ಲಿ ಸೋಲು ಕಾಣಬೇಕಾಯ್ತು. ಇದರಿಂದ ದೇವೇಗೌಡರು ಒಂದಿಷ್ಟು ಕುಗ್ಗಿ ಹೋಗಿದ್ರು ಆ ಸಂದರ್ಭದಲ್ಲಿ. ಆದ್ರೆ ಅದಾದ ಮೇಲೆ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ದಿನಗಳ ಕಾಲ ಸಂಸತ್ನಲ್ಲಿ ಪ್ರಜ್ವಲ್ ರೇವಣ್ಣ ಆಡಿದ ಮಾತುಗಳು ಅಂಡ್ ಅವರ ಮಿಂಚಿನ ಸಂಚಾರ ಇವೆಲ್ಲವನ್ನ ನೋಡಿ ಅಂದುಕೊಂಡ್ರು ದೇವೇಗೌಡರು, ಬಿಡಪ್ಪ, ಕ್ಷೇತ್ರ ತ್ಯಾಗ ಮಾಡಿದ್ಕು ಸಾರ್ಥಕ ಆಯ್ತು. ನಮ್ಮ ಪಕ್ಷಕ್ಕೊಬ್ಬ, ಅವತ್ತಿನ ದಿವಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಆಕ್ಟಿವ್ ಆಗಿರ್ಲಿಲ್ಲ. ಅವತ್ತಿನ ದಿವಸಕ್ಕೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯವಾಗಿ ಇಷ್ಟು ಸದೃಢವಾಗಿ ಪಕ್ಷವನ್ನ ಬಲವರ್ಧನೆಗೊಳಿಸುವಷ್ಟು ಬೆಳ್ಕೊಂಡ್ಬಿಡ್ತಾರೆ ಅಂತ ದೇವೇಗೌಡರು ಕೂಡ ಅನ್ಕೊಂಡಿರ್ಲಿಲ್ಲ ಅನ್ಕೊಳ್ತೀನಿ. ಆವತ್ತಿನ ದಿವಸಕ್ಕೆ ಪ್ರಜ್ವಲ್ ರೇವಣ್ಣ ಪಕ್ಷಕ್ಕೆ ಒಂದು ಅಸೆಟ್ ಆಗಿ ಕಂಡ್ರು. ಬಹಳ ವಿಶ್ವಾಸ ಇತ್ತು ಪ್ರಜ್ವಲ್ ರೇವಣ್ಣನ ಮೇಲೆ. ಬಟ್ ಆದ್ರೆ ತಾವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿಂದಾಗಿ ಪ್ರಜ್ವಲ್ ರೇವಣ್ಣ ಕಾಲ ಕಳೆಯುತ್ತಿದ್ದಂತೆ ವೆರಿ ಬ್ಯಾಡ್ಲಿ ಹಾಸನದಿಂದ ಒಬ್ಬ ಯುವ ಸಂಸದ ಹೋಗಿದ್ದಾನೆ ಅಂತ ಜನ ಖುಷಿ ಪಟ್ಟಿದ್ರು. ಬಟ್ ಶಾಕಿಂಗ್ ಥಿಂಗ್ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಆಯ್ಕೆಯಾಗಿ 1 ವರ್ಷ ಆದ ಮೇಲೆ ಸಂಸತ್ತಿಂದ ಹಾಜರಾತಿ ಪಟ್ಟಿ ಬಿಟ್ಟಾಗ ವೆರಿ ಶೇಮ್, ಇಡೀ ಸಂಸತ್ತಿಗೆ ಹಾಜರಾದ ಸಂಸದರ ಹಾಜರಾತಿಯಲ್ಲಿ ಅತಿ ಕಡಿಮೆ ಹಾಜರಾತಿಯನ್ನು ಹೊಂದಿದ್ದು ಇದೇ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ನೋಡುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಕ್ಷೇತ್ರದಿಂದ ಕಣ್ಮರೆಯಾದ್ರು, ಸರ್ಕಾರಿ ಕಾರ್ಯಕ್ರಮಗಳಿಂದ ಹಿಂದುಳಿದ್ರು, ಎಲ್ಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ಳೋದನ್ನ ಬಿಟ್ರು. ಅದಾದ ನಂತರ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಿದ್ರು. ಕ್ಷೇತ್ರಕ್ಕೆ ತಮ್ಮ ಕಡೆಯಿಂದ ಯಾವುದೇ ಕೊಡುಗೆ ಕೊಟ್ಟಿಲ್ಲ, ನಾನು ಜನ ನನ್ನ ಮೇಲೆ ಇಟ್ಟ ವಿಶ್ವಾಸವನ್ನ ಉಳಿಸಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಅಟ್ಟರ್ ಫ್ಲಾಪ್ ಆಗಿದ್ದೀನಿ ಅಂತ ಗೊತ್ತಿದ್ದರೂ ಕೂಡ ಪ್ರಜ್ವಲ್ ರೇವಣ್ಣ ಮತ್ತೆ ಅದೃಷ್ಟ ಪರೀಕ್ಷೆಗಿಳಿದ್ರು. ತಮ್ಮ ತಾತನ ವರ್ಚಸ್ಸು, ತಂದೆ ಮಾಡಿದಂತ ಅಭಿವೃದ್ಧಿ ಮೇಲೆ ಜನ ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ಭ್ರಮಾಲೋಕದಲ್ಲಿದ್ದ ಪ್ರಜ್ವಲ್ ರೇವಣ್ಣ ಮತ್ತೆ 2018 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಮತ್ತೆ ಅದೃಷ್ಟ ಪರೀಕ್ಷೆಗಿಳಿದ್ರು. ಆದ್ರೆ ಜನ ಪ್ರಜ್ವಲ್ ರೇವಣ್ಣ ಅವರ ಕೈ ಹಿಡಿಲಿಲ್ಲ. ಸುಮಾರು 30-40 ಸಾವಿರ ಲೀಡಲ್ಲಿ ಪ್ರಜ್ವಲ್ ರೇವಣ್ಣ ಸೋತ್ರು. ಅಷ್ಟೊತ್ತಿಗಾಗಲೇ ಪ್ರಜ್ವಲ್ ರೇವಣ್ಣ ಅವರದೆನ್ನಿಸಿಕೊಂಡಲಾದ ಅಶ್ಲೀಲ ವಿಡಿಯೋಗಳ ಒಳಗೊಂಡ ಪೆನ್ ಡ್ರೈವ್ ಹಾಸನ ಜಿಲ್ಲೆಯ ಸುತ್ತ ಹರಡಿತ್ತು. ಮೊಬೈಲ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ಶೇರ್ ಆಗಕ್ ಸ್ಟಾರ್ಟ್ ಆಗಿತ್ತು. ಜನ ಛೀ ಥೂ ಅನ್ನೋಕ್ ಸ್ಟಾರ್ಟ್ ಮಾಡಿದ್ರು. ಒಂದಿಷ್ಟು ಜನ ಮಾರ್ಫಿದು ಇದು ಅಂತ ಸಮರ್ಥನೆ ಮಾಡ್ಕೊಳಕ್ ಮುಂದಾಗಿದ್ರು. ಬಟ್ ಅವೆಲ್ಲವಕ್ಕೂ ಕೂಡ ಉತ್ತರ ಸಿಕ್ತು. ಕೋರ್ಟ್ ಈ ಅತ್ಯಾಚಾರ ಎಸಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣನೇ, ಈತ ಅತ್ಯಾಚಾರಿ ಅಂತ ಹೇಳಿ ಜೀವಾವಧಿ ಶಿಕ್ಷೆಯನ್ನೇ ಕೊಟ್ಟು ಬಿಡ್ತು. ಬಟ್ ಜನಪ್ರತಿನಿಧಿಗಳ ಇತಿಹಾಸದಲ್ಲಿ ಅತ್ಯಾಚಾರ ಪ್ರಕರಣದಿಂದ
ಓರ್ವ ವ್ಯಕ್ತಿ ಯಾರಾದ್ರೂ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ರೆ ಅದು ಏಕೈಕ ವ್ಯಕ್ತಿ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಏಕೈಕ ವ್ಯಕ್ತಿ. ಹೀಗಾಗಿ ಇವತ್ತು ದೇವೇಗೌಡರು ಅವತ್ತು ಪಾಪ ಟಿವಿ ನೋಡ್ತಾ ಇದ್ರಂತೆ. ಟಿವಿ ನೋಡ್ಬೇಕಾದ್ರೆ ತಮ್ಮ ಮೊಮ್ಮಗನಿಗೆ ಜೀವಾವಧಿ ಶಿಕ್ಷೆ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಗಳಗಳನ್ನೇ ಕಣ್ಣೀರಿಟ್ರಂತೆ ದೇವೇಗೌಡರು ಇಳಿ ವಯಸ್ಸಿನಲ್ಲಿ. ಅವ್ರು ಅನ್ಕೊಂಡ್ರಲ್ಲ ಹಿಂಗ ಆಗೋಗ್ಬಿಡುತ್ತೆ ಅಂತ. ಅಂಡ್ ಆ ಕ್ಷಣ ಕನ್ಸಿರುತ್ತೆ, ತನ್ನ ಮೊಮ್ಮಗನಿಗೋಸ್ಕರ ತ್ಯಾಗ ಮಾಡಿದ್ರಲ್ಲ ಕ್ಷೇತ್ರ, ಎಲ್ಲೋ ಒಂದು ಕಡೆ ಇದು ಮಣ್ಪಾಲಾಗಿ ಹೋಗ್ಬಿಡ್ತಾ ಅಂತಕ್ಕಂಥ ಒಂದು ಭಾವನೆ ಬಂದಿರುತ್ತೆ. ಅಂಡ್ ಇಟ್ಸ್ ನಾಟ್ ಆನ್ ಈಸಿ ಥಿಂಗ್. ಮತ್ತೆ ಇಡೀ ರೇವಣ್ಣ ಅವರ ಕುಟುಂಬ ಹಾಸನದಲ್ಲಿ ಮತ್ತೆ ಸಸ್ಟೈನ್ ಆಗಿ ಮತ್ತೆ ಕ್ಷೇತ್ರವನ್ನ ಮತ್ತೆ ತಮ್ಮ ಮರುತೆಕ್ಕೆಗೆ ತೆಗೆದುಕೊಂಡು ಮತ್ತೆ ಈ ಹಿಂದೆ ಏನು ಹಾಸನದಲ್ಲಿ ಏಕಮೇವ ಚಕ್ರಾಧಿಪತಿ ಎಂಬಂತೆ ಹೊಳೆನರಸೀಪುರದಲ್ಲಿ ಇದ್ರು ರೇವಣ್ಣ, ಆ ಸ್ಥಿತಿಲಿ ಮತ್ತೆ ಇರೋಕೆ ಬಹಳ ಕಷ್ಟ ಆಗುತ್ತೆ. ಅಂಡ್ ವಿಪಕ್ಷಗಳಿಗೂ ಕೂಡ ಇದು ಒಳ್ಳೆ ಅಸ್ತ್ರ ಆಗಿ ಬಳಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇದನ್ನ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಮಾಡಿಕೊಂಡ ಸ್ವಯಂಕೃತ ಅಪರಾಧ ಇಡೀ ದೇವೇಗೌಡರ ಕುಟುಂಬದಲ್ಲಿ ಕಳಂಕರಹಿತರಾಗಿ ಇಷ್ಟು ವರ್ಷ ಬಂದ್ರಲ್ಲ, ಅದೆಲ್ಲೋ ಒಂದು ಕಡೆ ಅದಕ್ಕೊಂದು ಬ್ಲ್ಯಾಕ್ ಮಾರ್ಕ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಜನರಿಗೂ ಕೂಡ ಬೇಸರ ಇದೆ, ಪಕ್ಷದಲ್ಲಿದ್ದವ್ರಿಗೂ ಕೂಡ ಬೇಸರವಿದೆ. ಬಟ್ ಆದರೆ ಅನಿವಾರ್ಯ, ಏನೂ ಮಾಡಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಈ ಸ್ಥಿತಿಗೆ ಬಂದು ನಿಂತು ಬಿಟ್ಟಿದೆ. ಮುಂದಿನ ಸುದ್ದಿಗೆ ಹೋಗೋಣ.